ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ 45 ದಿನಗಳಿಂದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆದರೆ ದರ್ಶನ್ರ ಭೇಟಿ ವಿಚಾರದಲ್ಲಿ ಅಕ್ರಮ ನಡೀತಾ ಇದೆಯಾ? ಆರ್ಟಿಐ ಕಾರ್ಯಕರ್ತ ನರಸಿಂಹಮೂರ್ತಿ ಈ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಆರೋಪಿ ಭೇಟಿಗೆ ಹತ್ತಿರದ ಸಂಬಂಧಿಕರಿಗೆ ಮಾತ್ರ ಕಾನೂನಿನ ಅಡಿ ಅವಕಾಶ ಇದೆ. ಆದರೆ ದರ್ಶನ್ ಭೇಟಿಗೆ ಸ್ನೇಹಿತರಿಗೂ ಕೂಡ ಪೊಲೀಸರು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಜೈಲಾಧಿಕಾರಿಗಳು ಜೈಲು ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಅಲ್ಲದೆ ಇದರ ಜೊತೆಗೆ ನಕಲಿ ದಾಖಲೆಗಳನ್ನ ಕೂಡ ಕೆಲ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಜೈಲಾಧಿಕಾರಿಗಳ ವಿರುದ್ಧ ಆರ್ಟಿಐ ಕಾರ್ಯಕರ್ತ ನರಸಿಂಹಮೂರ್ತಿ ಆರೋಪವನ್ನ ಮಾಡಿದ್ದಾರೆ. ಯಾರ್ಯಾರು ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಡಾಕ್ಯುಮೆಂಟ್ ನ ನೀವು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ರನ್ನ ಭೇಟಿ ಮಾಡಿದ್ದು ಅವರ ಕುಟುಂಬದ ಅವರ ಸಹೋದರ ಅಥವಾ ಅವರ ಪತ್ನಿ ಅವರ ಪುತ್ರ ಮಾತ್ರ ಅಲ್ಲ, ಹಲವು ನಟರು ಕೂಡ ಭೇಟಿ ಮಾಡಿದ್ದನ್ನ ನೀವು ಗಮನಿಸಿದ್ರೆ ಸಾಕಷ್ಟು ಮಂದಿ, ಅದು ನಟಿ ರಕ್ಷಿತಾ ಆಗಿರಬಹುದು, ಅವರ ಪತಿ ನಿರ್ದೇಶಕ ಪ್ರೇಮ್ ಆಗಿರಬಹುದು, ತರುಣ್ ಸುಧೀರ್ ಆಗಿರಬಹುದು, ವಿನೋದ್ ಪ್ರಭಾಕರ್ ಆಗಿರಬಹುದು, ಸಾಧು ಕೋಕಿಲ ಆಗಿರಬಹುದು, ಸಾಕಷ್ಟು ಮಂದಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಆ ವಿಸಿಟರ್ಸ್ ಡೈರಿಯನ್ನ ಗಮನಿಸ್ತಾ ಇದ್ದೀರಿ. ಯಾರ್ಯಾರು ಭೇಟಿಯಾಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಹೀಗೆ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಸಂಬಂಧಿಕರಿಗೆ ಮಾತ್ರ ಭೇಟಿಯಾಗುವುದಕ್ಕೆ ಕಾನೂನಿನ ಅಡಿ ಅವಕಾಶ ಇದೆ. ಬಟ್ ನೀವು ಅವರ ಹೆಸರನ್ನ ನೋಡಿ, ಯಾರ್ಯಾರು ಭೇಟಿಯಾಗಿದ್ದಾರೆ, ಅದರ ಪಕ್ಕದಲ್ಲಿ ಅವರ ರಿಲೇಶನ್ಶಿಪ್ ಏನು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡು, ಮದರು, ಸಿಸ್ಟರು, ವೈಫು, ಈ ರೀತಿಯಾಗಿ ಸಮತಾ ಅವರ ಹೆಸರು ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಸಮತಾ ಯಾರು? ಪವಿತ್ರ ಗೌಡ ಆಪ್ತ ಸ್ನೇಹಿತೆ. ಆಕೆಯ ಭೇಟಿಗೆ ಅವಕಾಶ ಕೊಟ್ಟಾಗ ದರ್ಶನ್ ಅವರ ಸಹೋದರಿ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ರೀತಿಯಾಗಿ ಅಕ್ರಮವಾಗಿ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಸದ್ಯ ಆರ್ಟಿಐ ಕಾರ್ಯಕರ್ತ ನರಸಿಂಹಮೂರ್ತಿ ಅವರು ಮಾಡ್ತಾ ಇರೋದು. ಕೇವಲ ಸಂಬಂಧಿಕರಿಗೆ ಮಾತ್ರ ಅವಕಾಶ, ಆದರೆ ಸ್ನೇಹಿತರಿಗೂ ಕೂಡ ಭೇಟಿಗೆ ಅವಕಾಶವನ್ನ ನೀಡಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ನನ್ನ ಅರ್ಜಿಯಲ್ಲಿ ದರ್ಶನ್ ಜೈಲ್ಗೆ ಹೋಗ ಯಾವತ್ತು ಹೋದ್ರು ಅವತ್ತು, ಮತ್ತು ನನ್ನ ಅರ್ಜಿ ಯಾವತ್ತು ಡಿಸ್ಪೋಸ್ ಆಗುತ್ತೆ ಅಲ್ಲಿವರೆಗೂ ಎಷ್ಟು ಜನ ಹೋಗಿರ್ತಾರೆ, ಅವರು ರಿಲೇಷನ್ಶಿಪ್ ಏನು, ಮತ್ತು ಎಷ್ಟು ಗಂಟೆಗೆ ಒಳಗಡೆ ಹೋದರು, ಎಷ್ಟು ಗಂಟೆ ಹೊರಗಡೆ ಬಂದರು, ಈತ ನಾನು ಪ್ರಶ್ನೆ ಮಾಡಿದ್ದೆ. ಅವರು ಉತ್ತರ ಕೊಟ್ಟಿರೋದು ಯಾವುದು ಕೂಡ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಸಮತಾ ಅಂತ ಒಬ್ಬರು ಲೇಡಿ ಇದ್ದಾರೆ, ಅವರು ಸಿಸ್ಟರ್ ಅಂತ ಕೊಟ್ಟಿದ್ದಾರೆ, ಅವ್ರ ಸಿಸ್ಟರ್ ಇಲ್ಲ. ಆಮೇಲೆ ಎಷ್ಟು ಗಂಟೆ ಒಳಗಡೆ ಹೋದರು, ಎಷ್ಟು ಗಂಟೆ ಹೊರಗಡೆ ಬಂದರು ಅಂತ ಕೇಳಿದ್ದೀನಿ. ಅದು ನಾನು ಕೇಳಿದ್ದಲ್ಲ, ಅದು ಪ್ರಿಸನ್ ಮ್ಯಾನ್ಯುವಲ್ ಇದೆ, ಎಷ್ಟು ಗಂಟೆಗೆ ಬಂದರೆ ಎಷ್ಟು ಗಂಟೆಗೆ ಹೋದ್ರು ಅಂದ್ಬಿಟ್ಟು. ಇವ್ರೇನು ಹೇಳ್ತಾರೆ, ಯಾವುದೋ ಒಂದು ಸೆಕ್ಷನ್ನ ಕೋಟ್ ಮಾಡಿ ಅದು ನಾನು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂದು ವಿಸಿಟ್ಗೆ ಪರ್ಟಿಕ್ಯುಲರ್ಲಿ 5 ಜನ ಹೋಗ್ಬೇಕಂತ ಇದೆ. ಅವರು ರಿಲೇಟಿವ್ಸ್ ಅಂತ ಹೇಳಿದ್ರೆ ತಂದೆ ತಾಯಿ, ಒಡ ಹುಟ್ಟಿದ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಆದರೆ 6 ಬರುತ್ತೆ. ಆದರೆ ಇಲ್ಲಿ 2 ಕಡೆ ಬರೀ ಫ್ರೆಂಡ್ಸ್ ಅಂದ್ಬಿಟ್ಟು 2 ಕಡೆ ಕೊಟ್ಟಿದ್ದಾರೆ. ಆಮೇಲೆ ಡೇಟ್ಸ್ ಎಲ್ಲ ವ್ಯತ್ಯಾಸ ಆಗಿದೆ. ಏನಂತ ಹೇಳಿದ್ರೆ ವಿಸಿಟರ್ಸ್ ರಿಜಿಸ್ಟರ್ ಅಂತ ಕೇಳ್ತೀನಿ. ಈಗ ನಾನು ನೋಡ್ಬೇಕಂತ ಹೇಳಿದ್ರೆ ನನ್ನ ಕೈಯಿಂದ ಬರಿಬೇಕು. ನಾನು ಬರೆಯೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅದು ಅಧಿಕಾರಿಗಳೇ ಬರೆದು ನಾನು ಸಹಿ ಮಾಡಬೇಕು. ಇಲ್ಲಿ ಎಲ್ಲನೂ ಕೂಡ ಯಾರೋ ಒಂದು ಕಡೆ ಕೂತ್ಕೊಂಡು ಎಲ್ಲ ಬರೆದಿದ್ದಾರೆ. ಅದು ಒಂದು ಕಡೆ ಹೇಳ್ತಾರೆ, ನಾನೊಂದು ಫಸ್ಟ್ ಅಪೀಲ್ ಹಾಕ್ಕೊಂಡೆ ಮೊದಲನೇ ಮೇಲ್ಮನವಿ ರೇವಣ್ಣ ಕೇಸಲ್ಲಿ. ಆವಾಗ ಚೀಫ್ ಸೂಪರಿಂಟೆಂಡೆಂಟ್ ಮುಂದೆ ಇದು ನಡೀತಿದ್ದು ಮೊದಲನೇ ಮೇಲ್ಮನವಿ. ಆವಾಗ ಜೈಲಿನ ಅಧಿಕಾರಿಗಳು ಬಂದು ಏನು ಹೇಳ್ತಾರೆ, ಇದು ವಿಸಿಟರ್ಸ್ ಡೈರಿ ಕೊಡೋಕ್ಕೆ ಬರಲ್ಲ, ಇದು ಕಂಪ್ಯೂಟರ್ ಆಗಿದೆ ಅಂತ ಹೇಳ್ತಾರೆ. ಕಂಪ್ಯೂಟರ್ ಆಗಿದ್ದರಿಂದ ನಾವು ಯಾವುದು ಕೂಡ ಹಿಂಗೆ ಮಾಡಲ್ಲ ಅಂತ. ಆದರೆ ಈಗ ಸಂಬಂಧಿಕರಿಗೆ ಮಾತ್ರ ಅವಕಾಶ, ಆದರೆ ಜೈಲಾಧಿಕಾರಿಗಳು ಅಕ್ರಮವಾಗಿ ಸ್ನೇಹಿತರಿಗೂ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲದೆ ಅವರ ರಿಲೇಶನ್ಶಿಪ್ ನಲ್ಲಿ ಸುಳ್ಳು ರಿಲೇಶನ್ಶಿಪ್ ನ ಮೆನ್ಷನ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಆರ್ಟಿಐ ಕಾರ್ಯಕರ್ತರು ಮಾಡ್ತಾ ಇರೋದು. ಈಗ ಈ ವಿಚಾರ ಇನ್ಮುಂದೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆದಂತಹ ನಂತರದಲ್ಲಿ ದರ್ಶನ್ಗೆ ಕಂಟಕ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಟ ದರ್ಶನ್ ಅವರ ಭೇಟಿಗೆ ಯಾರ್ಯಾರು ಬಂದಿದ್ರು ಕಳೆದ ಕೆಲ ದಿನಗಳಲ್ಲಿ 45 ದಿನಗಳಲ್ಲಿ ಆ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಭೇಟಿಯಾಗೋದಕ್ಕೆ ಅವಕಾಶ ಇರೋದು ಜೈಲಿನ ನಿಯಮಗಳ ಪ್ರಕಾರ ಸಂಬಂಧಿಕರಿಗೆ ಮಾತ್ರ. ಆದ್ರೆ ಇಲ್ಲಿ ಹಾಗಾಗಿಲ್ಲ. ನಟ ದರ್ಶನ್ ರನ್ನ ಅವರ ಹಲವು ಸ್ನೇಹಿತರು
ಸಿನಿಮಾ ರಂಗದಲ್ಲಿರುವಂಥವರು ಬಂದು ಭೇಟಿಯಾಗಿ ಹೋಗಿದ್ದಾರೆ. ರಕ್ಷಿತಾ ಪ್ರೇಮ ಆಗಿರಬಹುದು, ನಿರ್ದೇಶಕ ಪ್ರೇಮ ಆಗಿರಬಹುದು, ಅಥವಾ ವಿನೋದ್ ಪ್ರಭಾಕರ್ ಆಗಿರಬಹುದು, ತರುಣ್ ಸುಧೀರ್ ಆಗಿರಬಹುದು, ಸಾಕಷ್ಟು ಮಂದಿ ಬಂದು ಭೇಟಿಯಾಗಿ ಹೋಗಿದ್ದಾರೆ, ಬಂದು ಮಾತನಾಡಿಸ್ಕೊಂಡು ಹೋಗಿದ್ದಾರೆ. ಯಾವ ಡೇಟಲ್ಲಿ ಯಾರ್ಯಾರು ಬಂದು ವಿಸಿಟ್ ಮಾಡಿದ್ರು ಅದೆಲ್ಲದರ ಡೀಟೇಲ್ಸ್ನ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಸಂಬಂಧಿಕರಿಗೆ ಮಾತ್ರ ಭೇಟಿಗೆ ಅವಕಾಶ ಇರೋದು, ಆದರೆ ಸ್ನೇಹಿತರಿಗೂ ಕೂಡ ಅಕ್ರಮವಾಗಿ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರೋದು RTI ಕಾರ್ಯಕರ್ತ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಈ ಬಗ್ಗೆ? ಜೈಲಾಧಿಕಾರಿಗಳು ಏನು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಈ ವಿಚಾರವಾಗಿ? ವಿದ್ಯಾ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಸಾಕಷ್ಟು ಜನ ಹೋಗಿ ಭೇಟಿ ಮಾಡಿಕೊಂಡು ಬಂದಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವಾಗ ಭೇಟಿ ಮಾಡಿದ್ದಾರೆ ಅನ್ನೋ ಒಂದಷ್ಟು ದಾಖಲೆಗಳು ಕೂಡ ಬಿಡುಗಡೆಯಾಗಿದೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ನರಸಿಂಹ ಅವರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾಕೆಂತಂದ್ರೆ ಕಾನೂನಿನಲ್ಲಿ ಕೇವಲ ಒಬ್ಬ ಆರೋಪಿಯನ್ನ ಅಂದ್ರೆ ಒಬ್ಬ ಕೈದಿಯನ್ನ ಫ್ಯಾಮಿಲಿಯವರು ಮಾತ್ರ ಭೇಟಿ ಆಗೋದಕ್ಕೆ, ಅದರಲ್ಲೂ ತೀರಾ ಹತ್ತಿರದ ಸಂಬಂಧಿಕರು ಮಾತ್ರ ಭೇಟಿ ಆಗೋದಕ್ಕೆ ಅವಕಾಶ ಇದೆ. ಆದ್ರೆ ಜೈಲಾಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಅವಕಾಶವನ್ನ ಕೊಟ್ಟಿದ್ದಾರೆ. ಕೇವಲ ಫ್ಯಾಮಿಲಿ ಮಾತ್ರ ಅಲ್ಲ, ಅವರ ಸ್ನೇಹಿತರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ 5 ದಿನಗಳಿಗೆ ಮಾತ್ರ ಅವಕಾಶವನ್ನ ಅಂದ್ರೆ 5 ದಿನ ಮಾತ್ರ ಭೇಟಿಗೆ ಅವಕಾಶವನ್ನ ನೀಡಲಾಗತ್ತೆ. ಅದರಲ್ಲಿ ಅರ್ಧ ಗಂಟೆ ಮಾತ್ರ ಜೈಲಾಧಿಕಾರಿಗಳು ಭೇಟಿಯನ್ನ ಅವಕಾಶ ಕಲ್ಪಿಸಬೇಕು. ಆದ್ರೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಜೈಲಾಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಅವ್ರು ಈಗಾಗಲೇ ಮಾಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅವರು RTIಗೆ ಹಾಕಿ ಆ ಮಾಹಿತಿಯನ್ನ ಕೂಡ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಂದ್ರೆ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರನ್ನ ಯಾರು ಭೇಟಿ ಮಾಡೋದಕ್ಕೆ ಹೋದ್ರು, ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ನಮ್ಗೆ ವಿಸಿಟರ್ಸ್ ಡೈರಿ ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅದು ಕಂಪ್ಯೂಟರೈಸ್ ಆಗಿದೆ ಅನ್ನೋ ಉತ್ತರವನ್ನ ನೀಡ್ತಾರೆ. ಆದ್ರೆ ದರ್ಶನ್ ಪ್ರಕರಣದಲ್ಲಿ ಭೇಟಿಗೆ ತೆರಳುವಂತಹ ವಿಸಿಟ್ ಡೈರಿಯನ್ನ ನೀಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ವಿಸಿಟರ್ ಡೈರಿ ಏನಿದೆ ಅದನ್ನ ಯಾರು ವಿಸಿಟ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರು ತಮ್ಮ ಹೆಸರನ್ನ ಬರಿಬೇಕಾಗುತ್ತೆ. ಆದ್ರೆ ಇಲ್ಲಿ ಈ ಡೈರಿಯಲ್ಲಿ ಯಾರೋ ಒಬ್ಬ ಜೈಲಾಧಿಕಾರಿಯೇ ಎಲ್ಲವನ್ನ ಕೂಡ ಬರ್ದಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದು ಪ್ರಮುಖವಾಗಿ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಏನಿದ್ದಾರೆ ಅವರು ಕೂಡ ದರ್ಶನ್ ಅವರನ್ನ ಹೋಗಿ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಡೈರಿಯಲ್ಲಿ ಅವರು ದರ್ಶನ್ ತಂಗಿ ಅಂತ ಹೇಳಿ ನಮೂದನ್ನ ಮಾಡಿರುವಂತದ್ದು. ಹಾಗಾಗಿ ಈ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.